ತಂಬಾಕು ಬೇಡ. ಸೇಂಟ್ ಮಾರ್ಥಾಸ್ ಆಸ್ಪತ್ರೆಯ ವಾಕ್ಥಾನ್ನಲ್ಲಿ ಸುಮಾರು 800 ವಿದ್ಯಾರ್ಥಿಗಳು ಭಾಗಿ. ಆರೋಗ್ಯಕರ ಮತ್ತು ತಂಬಾಕು ಮುಕ್ತ ಸಮಾಜಕ್ಕಾಗಿ ಸಮುದಾಯದ ಬದ್ಧತೆಯ ಪ್ರಬಲ ಪ್ರದರ್ಶನವಾಗಿ ಸೇಂಟ್ ಮಾರ್ಥಾಸ್ ಆಸ್ಪತ್ರೆಯ ಶ್ವಾಸಕೋಶ ವೈದ್ಯಕೀಯ ವಿಭಾಗವು ಕರ್ನಾಟಕ ಶ್ವಾಸಕೋಶ ಶಾಸ್ತ್ರಜ್ಞರ ಸಂಘದ ಸಹಯೋಗದೊಂದಿಗೆ ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ಎದುರಿಸುವುದು ಎಂಬ ವಿಷಯದ ಅಡಿಯಲ್ಲಿ ಭವ್ಯವಾದ ವಿಶ್ವ ತಂಬಾಕು ರಹಿತ ವಾಕ್ಥಾನ್ ಅನ್ನು ಆಯೋಜಿಸಿತು. ಕರ್ನಾಟಕ ಸರ್ಕಾರದ ಮಾಜಿ ಗೌರವಾನ್ವಿತ ಶಿಕ್ಷಣ ಸಚಿವ ಶ್ರೀ ಮಧು ಬಂಗಾರಪ್ಪರವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮತ್ತು ಆರೋಗ್ಯ ವೃತ್ತಿಪರರು, ವಿದ್ಯಾರ್ಥಿಗಳು, ಪೊಲೀಸ್ ಸಿಬ್ಬಂದಿ, ಸಾಮಾಜಿಕ ಸಂಸ್ಥೆಗಳು, ಆಸ್ಪತ್ರೆ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಸೇರಿದಂತೆ ಎಲ್ಲ ಹಂತಗಳ ಸುಮಾರು 800 ಜನರು ಭಾಗವಹಿಸಿದ್ದರು. ತಂಬಾಕಿನ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಮತ್ತು ತಂಬಾಕು ಮುಕ್ತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ವ್ಯಕ್ತಿಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಸೇಂಟ್ ಮಾರ್ಥಾಸ್ ಆಸ್ಪತ್ರೆ ಆವರಣದಲ್ಲಿ ವಾಕ್ಥಾನ್ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸೇಂಟ್ ಮಾರ್ಥಾಸ್ ಆಸ್ಪತ್ರೆಯ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಅವರಲ್ಲಿ ರೆವರೆಂಡ್ ಫಾದರ್ ಥಾಮಸ್ ಪರಿಯಾರತ್ ನಿರ್ದೇಶಕರು, ಡಾಕ್ಟರ್ ಕ್ರಿಸ್ಟಿ ಡೊಮಿನಿಕ್ ಸವಿಯೋ ವೈದ್ಯಕೀಯ ಅಧೀಕ್ಷಕರು, ಡಾಕ್ಟರ್ ಅರುಣ್ ಕುಮಾರ್ ಹೆಚ್ಚುವರಿ ವೈದ್ಯಕೀಯ ಅಧೀಕ್ಷಕರು, ಸಿಸ್ಟರ್ ದೀಪಾ ಸಿಸ್ಟರ್ ಸುಪೇರಿಯರ್ ಮತ್ತು ಕಾರ್ಯದರ್ಶಿ, ಸಿಸ್ಟರ್ ಪುಷ್ಪಾ ನರ್ಸಿಂಗ್ ಅಧೀಕ್ಷಕರು, ಸಿಸ್ಟರ್ ಆನ್ಸಿ ಪ್ರಾಂಶುಪಾಲರು, ಸೇಂಟ್ ಮಾರ್ಥಾಸ್ ಕಾಲೇಜ್ ಆಫ್ ನರ್ಸಿಂಗ್, ಡಾಕ್ಟರ್ ಶಿವಶಂಕರಿ ಆರ್ ಸಲಹೆಗಾರ, ಶ್ವಾಸಕೋಶ ಶಾಸ್ತ್ರಜ್ಞ ಸಂಘಟನಾ ಕಾರ್ಯದರ್ಶಿ ಮತ್ತು ಕೆಪಿಎ ಕಾರ್ಯಕಾರಿ ಸಮಿತಿ ಸದಸ್ಯ ಮತ್ತು ನಮ್ಮ ವೈದ್ಯರ ತಂಡ, ಡಾಕ್ಟರ್ ಸುನೀಲ್ ಗೌಡ ಮೂತ್ರಶಾಸ್ತ್ರಜ್ಞ, ಡಾಕ್ಟರ್ ಪ್ರವೀಣ್ ಜನರಲ್ ಮೆಡಿಸಿನ್, ಡಾಕ್ಟರ್ ಸುಂಕಪ್ಪ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸಕ, ಡಾಕ್ಟರ್ ಸಹನಾ ಜನರಲ್ ಸರ್ಜರಿ, ಡಾಕ್ಟರ್ ನಿಖಿಲ್ ಜನರಲ್ ಸರ್ಜರಿ, ಡಾಕ್ಟರ್ ಶಿಲ್ಪಶ್ರೀ ಒಬಿಜಿ, ಡಾಕ್ಟರ್ ಅಮೀರಾ ಪಲ್ಮನರಿ ಮೆಡಿಸಿನ್, ಶ್ರೀ ಅಶ್ವಿನ್ ಆರ್ಟಿ. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಗಣ್ಯರು ವಿಶೇಷವಾಗಿ ಯುವ ಜನರಲ್ಲಿ ತಂಬಾಕು ಸೇವನೆ ಮತ್ತು ನಿಕೋಟಿನ್ ವ್ಯಸನದಲ್ಲಿನ ಆತಂಕಕಾರಿ ಏರಿಕೆಯನ್ನು ಎತ್ತಿ ತೋರಿಸಿದರು. ತಂಬಾಕು ಆಧುನಿಕ ಕಾಲದ ಅತ್ಯಂತ ದೊಡ್ಡ ಸಾರ್ವಜನಿಕ ಆರೋಗ್ಯ ಬೆದರಿಕೆಗಳಲ್ಲಿ ಒಂದಾಗಿದ್ದು, ಕ್ಯಾನ್ಸರ್, ಹೃದ್ರೋಗ, ದೀರ್ಘಕಾಲದ ಉಸಿರಾಟದ ಕಾಯಿಲೆಗಳು, ಪಾರ್ಶ್ವವಾಯು ಮತ್ತು ಹಲವಾರು ಇತರ ಮಾರಣಾಂತಿಕ ಪರಿಸ್ಥಿತಿಗಳಿಗೆ ಕಾರಣವಾಗಿದೆ ಎಂದು ಅವರು ಒತ್ತಿ ಹೇಳಿದರು. ಅತಿಥಿ ಭಾಷಣಕಾರರು ತಂಬಾಕು ಬಳಕೆಯ ವಿನಾಶಕಾರಿ ಪರಿಣಾಮಗಳು ಮತ್ತು ತಡೆಗಟ್ಟುವಿಕೆ ಮತ್ತು ಆರಂಭಿಕ ಹಸ್ತಕ್ಷೇಪದ ಮಹತ್ವದ ಕುರಿತು ಒಳನೋಟವುಳ್ಳ ಮತ್ತು ಪ್ರಭಾವಶಾಲಿ ಭಾಷಣಗಳನ್ನು ನೀಡಿದರು. ನಿಮಾನ್ಸ್ನ ಅಡಿಕ್ಷನ್ ಮೆಡಿಸಿನ್ ಕೇಂದ್ರದ ಸಲಹೆಗಾರರಾದ ಡಾಕ್ಟರ್ ಜಯಂತ್ ಮಹಾದೇವನ್ ಅವರು ತಂಬಾಕು ವ್ಯಸನ ಅದನ್ನು ಎದುರಿಸುವ ಮಾರ್ಗಗಳು ಕುರಿತು ಮಾತನಾಡಿದರು. ಆದರೆ HCG ಕ್ಯಾನ್ಸರ್ ಆಸ್ಪತ್ರೆಯ ಹಿರಿಯ ಸಲಹೆಗಾರ ವಿಕಿರಣ ಆಂಕೋಲಾಜಿಸ್ಟಿಕ್ ಡಾಕ್ಟರ್ ಲೋಹಿತ್ ಜಿ ರೆಡ್ಡಿ ಅವರು ತಂಬಾಕು ಬಳಕೆ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ವಿಷಯವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಸಿದ್ಧ ಶ್ವಾಸಕೋಶ ಶಾಸ್ತ್ರಜ್ಞ ಮತ್ತು ಕೆಪಿಎ ಕಾರ್ಯದರ್ಶಿ ಡಾಕ್ಟರ್ BL ಶಶಿಭೂಷಣ್ ಅವರು ತಂಬಾಕು ಮತ್ತು ಶ್ವಾಸಕೋಶದ ಕಾಯಿಲೆ ಕುರಿತು ತಮ್ಮ ಪರಿಣತಿಯನ್ನು ಹಂಚಿಕೊಂಡರು. ಉಸಿರಾಟದ ಆರೋಗ್ಯದ ಮೇಲೆ ತಂಬಾಕಿನ ತೀವ್ರ ಪರಿಣಾಮದ ಬಗ್ಗೆ ಭಾಗವಹಿಸುವವರಿಗೆ ಶಿಕ್ಷಣ ನೀಡಿದರು. ಜಾಗೃತಿ ಉಪಕ್ರಮದ ಭಾಗವಾಗಿ ಶ್ವಾಸಕೋಶದ ಕಾರ್ಯ ಪರೀಕ್ಷೆಗಳು ಮತ್ತು ವೈದ್ಯಕೀಯ ಸಮಾಲೋಚನೆಗಳನ್ನು ಸಹ ಉಚಿತವಾಗಿ ನಡೆಸಲಾಯಿತು. ಇದು ತಡೆಗಟ್ಟುವ ಆರೋಗ್ಯ ರಕ್ಷಣೆ ಮತ್ತು ಸಮುದಾಯ ಯೋಗಕ್ಷೇಮಕ್ಕೆ ಆಸ್ಪತ್ರೆಯ ಬದ್ಧತೆಯನ್ನು ಬಲಪಡಿಸಿತು. ತಂಬಾಕು ನಿಮ್ಮ ಉಸಿರನ್ನು ಕಸಿದುಕೊಳ್ಳಲು ಬಿಡಬೇಡಿ ಎಂಬ ಸಂದೇಶದೊಂದಿಗೆ ಈ ಕಾರ್ಯಕ್ರಮವು ಬಲವಾಗಿ ಪ್ರತಿಧ್ವನಿಸಿತು. ಇದು ಭಾಗವಹಿಸುವವರನ್ನು ತಂಬಾಕು ಮುಕ್ತ ಭವಿಷ್ಯಕ್ಕಾಗಿ ಪ್ರತಿಪಾದಕರಾಗಲು ಪ್ರೇರೇಪಿಸಿತು. ಜಾಗೃತಿ, ಶಿಕ್ಷಣ ಮತ್ತು ಸಾಮೂಹಿಕ ಕ್ರಿಯೆಯ ಮೂಲಕ ಸೇಂಟ್ ಮಾರ್ಥಾಸ್ ಆಸ್ಪತ್ರೆಯು ಮಾನವೀಯತೆಗೆ ಸೇವೆ ಸಲ್ಲಿಸುವ ಮತ್ತು ಆರೋಗ್ಯಕರ ಸಮುದಾಯಗಳನ್ನು ಉತ್ತೇಜಿಸುವ ತನ್ನ ದೀರ್ಘಕಾಲದ ಧ್ಯೇಯವನ್ನು ಪುನರುಚ್ಚರಿಸಿತು. ಸಾರ್ವಜನಿಕರಿಂದ ಬಂದ ಅಗಾಧ ಭಾಗವಹಿಸುವಿಕೆ ಮತ್ತು ಉತ್ಸಾಹಭರಿತ ಪ್ರತಿಕ್ರಿಯೆಯು ತಂಬಾಕು ಬಳಕೆಯ ವಿರುದ್ಧ ನಿರಂತರ ಜಾಗೃತಿ ಅಭಿಯಾನಗಳ ತುರ್ತು ಅಗತ್ಯವನ್ನು ಒತ್ತಿ ಹೇಳಿತು ಮತ್ತು ಈ ಬೆಳೆಯುತ್ತಿರುವ ಪಿಡುಗನ್ನು ಎದುರಿಸಲು ಸಮುದಾಯದ ಹಂಚಿಕೆಯ ದೃಢ ಸಂಕಲ್ಪವನ್ನು ಪ್ರದರ್ಶಿಸಿತು. ನಮಸ್ಕಾರ, ನಾನು ಡಾಕ್ಟರ್ ಅರುಣ್ ಕುಮಾರ್, ಅಡಿಷನಲ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಸೇಂಟ್ ಮಾರ್ಥಾಸ್ ಹಾಸ್ಪಿಟಲ್. ಈ ತಂಬಾಕು ರಹಿತ ದಿನದ ಅಂಗವಾಗಿ
ಈ ಒಂದು ದಿನ ನಾವು ಒಂದು ವಾಕಥಾನ್ ಅಂತ ಆರ್ಗನೈಸ್ ಮಾಡಿದ್ದೀವಿ. ಇದನ್ನು ಸಾಮಾನ್ಯ ಜನರಿಗೆ ತಂಬಾಕುವಿಂದ ಆಗುವಂಥ ಯಾವುದೇ ಒಂದು ತೊಂದರೆಗಳಾಗಲಿ ನಾವು ಅದನ್ನು ಒಂದು ತಿಳಿಯಪಡಿಸ್ಲಿಕ್ಕೋಸ್ಕರ ಇದೊಂದು ವಾಕಥಾನ್ ಆರ್ಗನೈಸ್ ಮಾಡಿರೋದು. ತಂಬಾಕು ಅಂದರೆ ಬರೀ ಕೆಮ್ಮು ಪ್ಲಸ್ ಲಂಗ್ಸ್ಗೆ ಎಫೆಕ್ಟ್ ಆಗುತ್ತೆ, ಅಂದರೆ ಶ್ವಾಸಕೋಶಕ್ಕೆ ಮಾತ್ರ ಎಫೆಕ್ಟ್ ಆಗುತ್ತೆ ಅನ್ನೋದಲ್ಲ, ಅದು ಇಡೀ ದೇಹದ ಎಲ್ಲ ಭಾಗಗಳನ್ನು ಎಫೆಕ್ಟ್ ಆಗುವಂಥ ಒಂದು ದುರಭ್ಯಾಸದ ಸಂಗತಿ. ಸೊ ಆದ್ದರಿಂದ ಅದನ್ನು ಆದಷ್ಟು ಬಿಟ್ಟು, ಎಸ್ಪೆಷಲಿ ಈ ಯಂಗರ್ ಜನ್ರೇಷನ್ ಅಂದರೆ ಮಕ್ಕಳಲ್ಲಾಗಲಿ ಅಥವಾ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗಾಗಲಿ ಇದನ್ನು ಅವರು ಆದಷ್ಟು ಮುಂಚೆಯಿಂದನೇ ನಿಲ್ಲಿಸೋದು ಒಳ್ಳೆಯದು. ಯಾಕಂದರೆ ಅಲ್ಲಿ ಶುರು ಆಗುವಂಥದ್ರದ ಪರಿಣಾಮಗಳು ಏನಿದ್ರು ಆಮೇಲೆ, ಅಂದರೆ ಅವರು 30 ವರ್ಷ 40 ವರ್ಷ ಆದಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು. ಸೊ ಅದರಿಂದ ಮುಂಚೆನೇ ಅದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಅದರಿಂದ ಆದಷ್ಟು ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅಂತ ಆರ್ಗನೈಸ್ ಮಾಡಿರೋದು ಇದು ವಾಕಥಾನ್. ಥ್ಯಾಂಕ್ ಯು. ಇಲ್ಲ, ಮಾರ್ಥಾಸ್ ಅವರ ಇನ್ಸ್ಟಿಟ್ಯೂಷನ್ಸಿಂದ ಇವತ್ತು ವಾಕಥಾನ್ ಅಂತ ಹೇಳಿ ತಂಬಾಕು ಮುಕ್ತ ದಿನ ಏನು 31ನೇ ತಾರೀಕಿತ್ತು, ಆ ಅಂಗವಾಗಿ ಇವತ್ತು ಅವರು ಇಟ್ಕೊಂಡಿದ್ದಾರೆ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಈ ಥರ ಅವೇರ್ನೆಸ್ನ ಕೊಟ್ಟರೆ, ಇದು ಅವೇರ್ನೆಸ್ಸು ಬರೀ ಮಾರ್ಥಾಸ್ ಅಲ್ಲ, ಎಲ್ಲರೂ ಕೂಡ ಮಾಡಬೇಕಾಗ್ತದೆ. ಆವಾಗ ಮಕ್ಕಳಿಗೆ ಗೊತ್ತಾಗ್ತದೆ. ಬೆಳೀತಕ್ಕಂಥ ಮಕ್ಕಳಿಗೆ ಇದೊಂಥರ ಏನೋ ಶೋಕಿಗೋ ಎದರಲ್ಲೋ ಸಿಕ್ಕಾಕೊಂಡ್ಮೇಲೆ ಅದು ಅಡಿಕ್ಷನ್ ಆಗಿ ಕನ್ವರ್ಟ್ ಆಗ್ತದೆ. ಮತ್ತು ಅವ್ರು ಬರೋದು ಡಾಕ್ಟರ್ಸಲ್ಲಿ. ಅದಕ್ಕೆ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಷನಿಂದ ಈ ಥರ ಅವೇರ್ನೆಸ್ ಕಳಿಸೋದು ಭಾಳ ಅರ್ಥಪೂರ್ಣವಾಗಿರ್ತದೆ. ಜನರು ಅದನ್ನ ಅರ್ಥ ಮಾಡ್ಕೋಬೇಕು, ಮುಂದೆ ತೊಗೊಂಡು ಹೋಗ್ಬೇಕು. ಇಲ್ಲಾಂದರೆ ಏನಾಗ್ತದೆ, ಅದು ಉಪಯೋಗ ಆಗಲ್ಲ. ಇವ್ರು ಪಡ್ತಕ್ಕಂಥ ಕಷ್ಟ ಏನು ಅವೇರ್ನೆಸ್ ಇದೆ, ಯಾಕೆಂದರೆ ಅವ್ರು ನೋಡಿರ್ತಾರೆ. ಇಲ್ಲಿ ಎಲ್ಲರೂ ಅಷ್ಟೇ ತಂಬಾಕು ತೊಗೊಂಡ್ಮೇಲೆ ಇಲ್ಲಿಗೆ ಬರಲೇಬೇಕಲ್ಲ, ಯಾಕೆಂದರೆ ಸಿಕ್ಕಾಕೊಳ್ತಾರೆ ಅವ್ರ ಜೀವನದಲ್ಲಿ. ಅಂಥವರಿಗೆ ಎಲ್ಲಿ ಇವತ್ತಿನ ದಿವಸ ಎಷ್ಟೊಂದು ಸತಿಗೆ ನಾವು ಹೇಳ್ತೀವಿ, ಏನಾದ್ರು ಇದ್ರೆ ಹಾಸ್ಪಿಟ್ಲು ವ್ಯವಹಾರಕ್ಕೆ ಕೂತ್ಕೋತಾರೆ ಅಂತೇಳಿ. ವ್ಯವಹಾರ ಅಲ್ಲ, ಈ ಥರ ಮಾನವೀಯತೆಯನ್ನು, ಅವ್ರ ನೋವುಗಳನ್ನು ಅರ್ಥ ಮಾಡಿಕೊಂಡು ಬುಡದಲ್ಲೇ ಅದನ್ನ ಹಿಡಿಬೇಕು ಅಂಥೇಳಿ ಏನು ವ್ಯವಸ್ಥೆಯನ್ನು ಅವೇರ್ನೆಸ್ ಮಾಡ್ತಾರೆ, ಇದನ್ನೊಂಥರ ಶೋಕಿಗೆ ಆಗಬಾರ್ದು. ಜನರು ಕೂಡ ಇದನ್ನ ತಗೊಳ್ಬೇಕು. ನನಗನ್ಸುತ್ತೆ ಎಲ್ಲರೂ ಮಾಡಬೇಕು. ಸರ್ಕಾರದಲ್ಲಿ ನಮ್ಮಂಥವ್ರು ಮಾಡಬೇಕಾಗ್ತದೆ, ಶಾಲೆಗಳಲ್ಲಿ ಮಾಡಬೇಕು. ಐ ಥಿಂಕ್ ಶಾಲೆಗಳಲ್ಲೂ ಈ ಥರ ಒಂದು ದಿವಸ 31ನೇ ತಾರೀಕು ಮಾಡಿದ್ದಿದ್ರೆ ಭಾಳ ಅದ್ಭುತವಾಗಿರ್ತಿತ್ತೇನೋ. ಇಲ್ಲ ಇನ್ನೊಂದು ದಿವಸ ಮಾಡ್ಬೋದು. ನಮ್ಮ ಸರ್ಕಾರಕ್ಕೂ ಕೂಡ ನಾನು ಗ್ಯಾರಂಟಿ ಅದನ್ನು ಒತ್ತನ್ನು ಕೊಡ್ತೀನಿ. ಯಾಕೆಂದರೆ ಮಕ್ಕಳಿಗೆ ಶಾಲೆಯಲ್ಲೆಲ್ಲ ಹಾಕ್ತಾರೆ, ತಂಬಾಕು ತೊಗೊಳ್ಬಾರ್ದು ಅದನ್ನೆಲ್ಲ ಇರ್ತದೆ. ಧೂಮಪಾನ ಇರ್ಬೋದು, ಮತ್ತು ಮದ್ಯಪಾನ ಇರ್ಬೋದು, ಇದೆಲ್ಲ ಇರ್ತದೆ. ಬಟ್ ಅದನ್ನ ಮೊರಾಲಿಟಿ ಹೇಳಬೇಕಾಗತ್ತೆ, ಅದನ್ನ ಅರ್ಥ ಮಾಡಿ ಹೇಳಬೇಕಾಗತ್ತೆ. ಸುಮ್ಮನೆ ಪೋಸ್ಟ್ ಹಾಕ್ಬಿಟ್ರೆ ಆಗೋದಿಲ್ಲ. ಅದು ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಎಲ್ಲ ಮಾರ್ಥಾಸಿನ ಎಲ್ಲ ಅವರ ಸಿಬ್ಬಂದಿ ವರ್ಗದವರಿಗೆ, ಆಡಳಿತ ವರ್ಗದವರಿಗೆ, ಮತ್ತು ಯಾರ್ಯಾರು ಇವತ್ತು ಮಕ್ಕಳು ಎಲ್ಲರೂ ಕೂಡ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.